ನಮಸ್ಕಾರ ಸ್ನೇಹಿತರೆ, ದತ್ತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಇತಿಹಾಸ ಸರಣಿಯ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಹಲವಾರು ಸಬ್ಸ್ಕ್ರೈಬರ್ಗಳು ಮಾದಿಗ ಸಮಾಜದ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ರು. ಆ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಮಾದಿಗ ಸಮಾಜದ ಮೂಲ ಪುರುಷ ಆದಿಜಾಂಬವಂತನ ಬಗ್ಗೆ ನನ್ನಲ್ಲಿರುವ ಅಲ್ಪ ಜ್ಞಾನದಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೇನೆ. ಸ್ನೇಹಿತರೆ, ಆದಿಜಾಂಬವಂತನ ರೋಚಕ ಇತಿಹಾಸವನ್ನು ತಿಳಿದುಕೊಳ್ಳೋ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಹಾಗೂ ಯಾವುದೇ ವಿಷಯದ ಬಗ್ಗೆ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ನಾವು ಅದರ ಬಗ್ಗೆ ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತೇವೆ. ಇನ್ನು ನಿಮ್ಮ ಸಮಯನ ಜಾಸ್ತಿ ವ್ಯರ್ಥ ಮಾಡದೆ ವಿಡಿಯೋಗೆ ಬಂದ್ಬಿಡೋಣ. ಸ್ನೇಹಿತರೆ, ನಾವೆಲ್ಲ ಸಣ್ಣವರಿರ್ಬೇಕಾದ್ರೆ ಈ ಪದ್ಯನ ಕೇಳ್ತಾ ಇದ್ವಿ. ತ್ರೇತಾಯುಗದಲ್ಲಿ ರಾಮನ, ದ್ವಾಪಾರದಲ್ಲಿ ಕೃಷ್ಣನ್ನ, ಕಲಿಯುಗದ ಕಲ್ಕಿಯ ಕಂಡಾನ, ಜಂಬೂ ನದಿ ದಂಡೆ ಜಂಬೂ ನೇರಳೆ ಹಣ್ಣು, ಕೃತಯುಗದ ಕೊನೆಗೀವ ಉಂಡಾನ. ಸ್ನೇಹಿತರೆ, ಈ ಪದ್ಯ ಜಾಂಬವಂತನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತೆ. ಆ ಮಾಹಿತಿಗಳೇನಂತ ನೋಡ್ತಾ ಹೋಗೋಣ ಬನ್ನಿ. ಆದಿಜಾಂಬವಂತ ಯಾರು? ಇವರ ಮೂಲ ಯಾವುದು? ಇವರ ಜನನದ ರಹಸ್ಯವೇನು? ಸ್ನೇಹಿತರೆ, ಆದಿಜಾಂಬವಂತನು ಮಹಾ ಆದಿಗ, ಆದಿಪುರುಷ, ಜಾಂಬವಂತ, ಬ್ರಹ್ಮಪುತ್ರ, ಇನ್ನು ಅನೇಕ ಹೆಸರುಗಳಿಂದ ಇವರನ್ನ ಕರೀತಾರೆ. ಇವರು ಮಾದಿಗ ಜನರ ಮೂಲ ಪುರುಷ ಅಂತ ಕೂಡ ಕರೀತಾರೆ. ಇನ್ನು ಇವರ ಮೂಲದ ಬಗ್ಗೆ ಹೇಳೋದಾದ್ರೆ, ಅನೇಕ ಪುರಾಣ ಕಾವ್ಯಗಳ ಪ್ರಕಾರ ಬ್ರಹ್ಮಾಂಡದ ಪ್ರಾರಂಭದ ಮೊದಲು ಬ್ರಹ್ಮನಿಗೆ ಮಧು ಮತ್ತು ಕೇಟಭ ಎಂಬ ಇಬ್ಬರು ರಾಕ್ಷಸರು ತೊಂದರೆ ಕೊಡ್ತಾ ಇರ್ತಾರೆ. ಈ ಮಧು ಮತ್ತು ಕೇಟವರು ವಿಷ್ಣುವಿನ ಕಿವಿಯ ಗುಗ್ಗೆಯಿಂದ ಹುಟ್ಟಿದವರು. ಮಹಾ ವಿಶಾಲಕಾಯವಾದ ಶರೀರವನ್ನು ಹೊಂದಿದ್ದ ಇವರು ಅತ್ಯಂತ ಬಲಾಢ್ಯರಾಗಿದ್ರು. ಇವರು ತಮ್ಮ ಶಕ್ತಿಯಿಂದ ದೇವಲೋಕವನ್ನೇ ಆವರಿಸಿಕೊಂಡಿದ್ರು. ಈ ರಾಕ್ಷಸರಲ್ಲಿ ಕೆಲವು ವಿಶೇಷ ಗುಣಗಳಿದ್ವು. ಬ್ರಹ್ಮ ಇವರನ್ನು ಸ್ಪರ್ಶಿಸಿದಾಗ ಮೃದುವಾಗಿ ಕಂಡವನು ಮಧು ಹಾಗೂ ಕಠೋರವಾಗಿ ಕಂಡವನು ಕೈಟಭನಾಗಿದ್ದು, ವಿಷ್ಣುವಿನ ಅನೇಕ ಶಕ್ತಿಗಳು ಇವರಲ್ಲಿದ್ವು. ಇವರಿಬ್ರು ಬ್ರಹ್ಮನಿಗೆ ನೆಮ್ಮದಿ ಇಲ್ಲದಂತೆ ಕಾಡ್ತಾ ಇದ್ರು. ಇವರಿಬ್ಬರ ಕಾಟದಿಂದ ತಪ್ಪಿಸಿಕೊಳ್ಳಕ್ಕೆ ಬ್ರಹ್ಮದೇವನು ವಿಷ್ಣುವಿನ ನಾಭಿಕಮಲವನ್ನು ಸೇರಿ ಮರೆಯಾಗ್ತಾನೆ. ಮಧು ಮತ್ತು ಕೈಟವರು ಅನೇಕ ಸಾವಿರ ವರ್ಷಗಳ ಕಾಲ ಬ್ರಹ್ಮ ಬಚ್ಚಿಟ್ಕೊಂಡಿದ್ದಂತ ಆ ಗುಪ್ತ ಸ್ಥಳವನ್ನು ಹುಡುಕೋಕೆ ಪ್ರಯತ್ನ ಪಡ್ತಾರೆ. ಎಷ್ಟು ಹುಡುಕಿದರೂ ಆ ರಹಸ್ಯ ಜಾಗ ಅವರಿಗೆ ಸಿಗೋದೇ ಇಲ್ಲ. ಕೊನೆಗೊಂದು ದಿನ ಬ್ರಹ್ಮ ಬಚ್ಚಿಟ್ಕೊಂಡಿದ್ದ ಜಾಗ ಅವರಿಗೆ ಗೊತ್ತಾಗುತ್ತೆ. ಅವರು ಬ್ರಹ್ಮನನ್ನು ಹುಡುಕಿಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಮಧು ಮತ್ತು ಕೈಟವರು ಬರ್ತಾ ಇದ್ದಾರೆ ಅಂತ ತಿಳಿದ ಬ್ರಹ್ಮನಿಗೆ ಭಯ ಆಗೋಕೆ ಶುರುವಾಗುತ್ತೆ. ಈ ಭಯದಿಂದ ಬ್ರಹ್ಮನ ಹಣೆಯಿಂದ ಬೆವರು ಹನಿ ಬೀಳುತ್ತೆ. ಈ ಬೆವರು ಹನಿಯಿಂದ ಹುಟ್ಟಿದವರೇ ಆದಿಜಾಂಬವ. ಸ್ನೇಹಿತರೆ, ಆದಿಜಾಂಬವಂತರು ವಿಶ್ವ ಸೃಷ್ಟಿಯ ಮೊದಲೇ ಹುಟ್ಟಿದವರು, ಬ್ರಹ್ಮಾಂಶ ಸಂಭೂತರು, ಮಹಾಶಕ್ತಿಶಾಲಿಯೂ ಆಗಿದ್ದ ಇವರು ಭೂಮಿಯ ನಿಜವಾದ ಆದಿಪುರುಷನು. ಈತರು ಭೂಮಿಯ ಉಗಮದಿಂದ ಹಿಡಿದು ವಿಷ್ಣುವಿನ ಮತ್ಸ್ಯಾವತಾರದಿಂದ ಕೃಷ್ಣಾವತಾರದವರೆಗೆ ಎಲ್ಲವನ್ನೂ ಕಂಡವರು. ಇವರು ಹಿರಿಯರಲ್ಲೇ ಅತಿ ಹಿರಿಯರು. ಆದ್ದರಿಂದ ಈತನನ್ನು ಆದಿತಾತ, ಜಾಂಬವತಾತ ಎಂದು ಕೂಡ ಕರೆಯುವುದುಂಟು. ಸ್ನೇಹಿತರೆ, ಆದಿಜಾಂಬವಂತರು ಬ್ರಹ್ಮಾಂಶ ಸಂಭೂತರಾಗಿ ಹುಟ್ಟಿದ ಕಾರಣದಿಂದ ಈತರಿಗೆ ಬ್ರಹ್ಮಜ್ಞಾನ ಲಭಿಸಿತ್ತು. ಇವರು ಹುಟ್ಟಿನಿಂದಲೇ ಅನೇಕ ಸಿದ್ಧಿಗಳನ್ನು ಪಡೆದಿದ್ದರು. ತಮ್ಮ ಒಂದು ಜಿಗಿತದಿಂದಲೇ ಭೂಮಿಯ ತುತ್ತ ತುದಿಯನ್ನು ತಲುಪುವಷ್ಟು ಶಕ್ತಿಶಾಲಿಯಾಗಿದ್ರು. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ವಿಷ್ಣುವಿನ ವಾಮನ ಅವತಾರದಲ್ಲಿ ತನ್ನ 3 ಹೆಜ್ಜೆಯಲ್ಲಿಯೇ ಬಲಿಯ ಸಂಪೂರ್ಣ ಸೃಷ್ಟಿಯನ್ನು, ಇಡೀ ಬ್ರಹ್ಮಾಂಡವನ್ನೇ ವಿಷ್ಣು ಆವರಿಸಿಕೊಂಡಿರ್ತಾನೆ. ಆ ಸಮಯದಲ್ಲಿ ಆದಿಜಾಂಬವಂತರು ತನ್ನ ಜಿಗಿತದಿಂದ 7 ಬಾರಿ ವಿಷ್ಣುವಿನ ಆ ಅವತಾರವನ್ನು ಪ್ರದಕ್ಷಿಣೆ ಹಾಕ್ತಾರಂತೆ. ಆ ವಿಶಾಲವಾದ ವಿಷ್ಣುವಿನ ಅವತಾರವನ್ನು 7 ಬಾರಿ ಪ್ರದಕ್ಷಿಣೆ ಹಾಕ್ತಾರಂದ್ರೆ ಅವರು ಎಷ್ಟು ಶಕ್ತಿಶಾಲಿ ಇರುವುದು ಅಂತ ನೀವೇ ಯೋಚನೆ ಮಾಡಿ. ಭಾರತದ ಮೊದಲ ಹೆಸರು ಜಾಂಬವಂತನ ಹೆಸರಿನಲ್ಲಿತ್ತ. ಜಾಂಬವನೇ ಭಾರತದ ಮೊದಲ ದೊರೆಯ. ಜಾಂಬವಂತ ಮಾಡಿದ ಕೆಲಸನಾದ್ರೂ ಏನು? ಸ್ನೇಹಿತರೆ, ಆದಿಜಾಂಬವನೇ ಜಂಬೂ ದ್ವೀಪದ ಮಹಾದಿಗ. ಇದನ್ನ ತಿಳಿಯಬೇಕಾದ್ರೆ ಆದಿಜಾಂಬವನ ಪರಂಪರೆಯ ಮೂಲ ಕಥೆಗಳನ್ನು ನಾವಿಲ್ಲಿ ಕೇಳಬೇಕಾಗುತ್ತೆ. ಈ ಮೂಲ ಕಥೆಗಳ ಪ್ರಕಾರ ಆದಿಜಾಂಬವನು ಜಗತ್ತಿನ ಸೃಷ್ಟಿಯ ಅನೇಕ ವರ್ಷಗಳ ಮೊದಲೇ ಹುಟ್ಟಿದನಂತೆ. ಆನಂತರ ಅವನು ಜಂಬೂ ಮರದ ಕೆಳಗೆ ಜಗತ್ತನ್ನು ಸೃಷ್ಟಿಸಿ ಆ ಜಗತ್ತಿನಲ್ಲಿ ವಾಸವಿರಲು ತಾನೇ ಬಂದನಂತೆ. ಭರತ ಖಂಡದ ಪ್ರಾಚೀನ ಹೆಸರು ಜಂಬೂ ದ್ವೀಪ. ಜಂಬೂ ಅಂದ್ರೆ ಅದು ಜಾಂಬವನು. ಭಾರತದ ಎಲ್ಲ ಜೀವಿಗಳಿಗೆ ಹಾಗೂ ಎಲ್ಲ ಜನಾಂಗಗಳಿಗೆ ಹಿರಿಯವನಾಗಿ ಮೊದಲೇ ಹುಟ್ಟಿದವನು.
ಪಿತಾಮಹನಾಗಿದ್ದರಿಂದ ಈತನನ್ನು ಆದಿತಾತ ಅಂತ ಕೂಡ ಕರೀತಾರೆ. ಈ ಆದಿತಾತ ಈ ಜಂಬೂ ದ್ವೀಪದ ಮೇಲೆ ಅನೇಕ ಸಾವಿರ ವರ್ಷಗಳ ಕಾಲ ಆಳ್ವಿಕೆಯನ್ನು ಕೂಡ ನಡೆಸಿದ್ರಂತೆ. ಯುಗಗಳ ಪ್ರಾರಂಭದ ನಂತರ ಇವರು ತಮ್ಮ ಆಳ್ವಿಕೆಯನ್ನು ಬೇರೆ ಬೇರೆ ವಂಶಗಳಿಗೆ ವಹಿಸಿಕೊಟ್ಟರಂತೆ. ಎಂಟೋ ರೊಶಾಂಬೋ ಕ್ಲೈರ್ ಅವರು ಹೇಳುವ ಪ್ರಕಾರ ಆರ್ಯನ್ನರು ಭಾರತಕ್ಕೆ ಬರುವ ಮೊದಲು ಆದಿಜಾಂಬವ ಈ ನೆಲದ ಒಡೆಯನಾಗಿದ್ದ. ಈ ಕಾರಣಕ್ಕಾಗಿ ಈತನ ವಂಶದಲ್ಲಿ ಇಡೀ ಭಾರತವೇ ಇತ್ತು ಅಂತ ಹೇಳಿದ್ದಾರೆ. ಸತ್ಯ ಅದೇನೇ ಇದ್ದರೂ ನಮ್ಮ ಭರತ ಖಂಡಕ್ಕೆ ಜಂಬೂ ದ್ವೀಪ ಅನ್ನೋ ಹೆಸರು ಇತ್ತು ಅನ್ನೋದಂತೂ 100% ನಿಜ. ಈ ಹೆಸರು ಯಾಕೆ ಬಂತು ಅಂತ ವಿದ್ವಾಂಸರಲ್ಲೇ ಅನೇಕ ಗೊಂದಲಗಳಿವೆ. ನಾವು ಆ ಗೊಂದಲಗಳಿಗೆ ಹೋಗದೆ ಇರುವ ಮಾಹಿತಿಯ ಬಗ್ಗೆ ಗಮನ ಹರಿಸೋಣ. ಜಾಂಬವಂತ ಹನುಮಂತನ ಗುರುವಾಗಿದ್ರ. ಕೃಷ್ಣನೊಡನೆ ಜಾಂಬವಂತ ಯುದ್ಧ ಮಾಡಿದ್ದಾದ್ರೂ ಯಾಕೆ? ಜಾಂಬವನ ವಂಶ ಮಾದಿಗ ಸಮಾಜವಾದದ್ದು ಹೇಗೆ? ಸ್ನೇಹಿತರೆ, ತ್ರೇತಾಯುಗದಲ್ಲಿ ಶ್ರೀರಾಮನ ಬಂಟನಾಗಿದ್ದ ಹನುಮಂತನ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಈ ಹನುಮನ ಶಕ್ತಿ, ಅವನ ತುಂಟತನದ ಬಗ್ಗೆ ನಿಮ್ಗೆಲ್ಲ ಸಾಕಷ್ಟು ಮಾಹಿತಿ ಇದ್ದೇ ಇರುತ್ತೆ. ಹನುಮ ತನ್ನ ತುಂಟತನದಿಂದಲೇ ದೇವತೆಗಳಿಂದ ಶಾಪ ಪಡೆದು ಶಕ್ತಿಹೀನನಾಗಿರ್ತಾನೆ. ಆದರೆ ಅವನ ಚಂಚಲತೆ, ಅವನ ತುಂಟತನ ಕಡಿಮೆ ಆಗಿರೋಲ್ಲ. ಆ ಸಮಯದಲ್ಲಿ ಹನುಮನ ತಂದೆ ಕೇಸರಿ ಜಾಂಬವಂತನ ಬಳಿಗೆ ತನ್ನ ಮಗನನ್ನು ಕರ್ಕೊಂಡು ಹೋಗಿ ಹನುಮನನ್ನು ಸುಧಾರಿಸುವ ಕಾರ್ಯವನ್ನು ಒಪ್ಪಿಸ್ತಾರೆ. ಜಾಂಬವಂತರಿಗೆ ಆಲ್ರೆಡಿ ತುಂಬಾ ವಯಸ್ಸಾಗಿರುತ್ತೆ. ಆದ್ರೂ ಕೂಡ ಆ ಜಾಂಬವ ತಾತ ಹನುಮನ ಜವಾಬ್ದಾರಿಯನ್ನ ತಗೊಂಡ್ಬಿಟ್ಟು ಆ ಹನುಮನನ್ನು ಸಂಪೂರ್ಣವಾಗಿ ಸುಧಾರಿಸ್ತಾರೆ. ಅವನನ್ನು ಮಹಾಶಕ್ತಿಶಾಲಿ, ಮಹಾಬುದ್ಧಿವಂತನನ್ನಾಗಿ ಮಾಡ್ತಾರೆ. ಈ ಹನುಮಂತನಿಗೆ ಇದ್ದ ಶಕ್ತಿಯ ಬಗ್ಗೆ ಜಾಂಬವಂತರಿಗೆ ಸರಿಯಾದ ಜ್ಞಾನವಿತ್ತು. ಈ ಕಾರಣಕ್ಕಾಗಿ ಅವರು ತಮ್ಮ ವಿದ್ಯೆಯಿಂದ ದೇವತೆಗಳು ಕೊಟ್ಟ ಶಾಪವನ್ನ ಕಡಿಮೆ ಮಾಡಿ ಹನುಮನ ಶಕ್ತಿಯನ್ನು ನಿಧಾನವಾಗಿ ಹೆಚ್ಚಿಸತೊಡಗಿದ್ರು. ಕೊನೆಗೆ ಶ್ರೀರಾಮನ ದರ್ಶನದ ನಂತರ ಹನುಮನ ಸಂಪೂರ್ಣ ಶಕ್ತಿಯ ಬಗ್ಗೆ ಅವನಿಗೆ ಅರಿವು ಮಾಡಿದ್ದು ಈ ಜಾಂಬವಂತ ತಾತನಿಂದಲೇ. ಸ್ನೇಹಿತರೆ, ಇನ್ನು ದ್ವಾಪಾರ ಯುಗದ ಮಹಾಭಾರತದ ಕಾಲಕ್ಕೆ ಬಂದ್ರೆ ಅಲ್ಲಿಯೂ ಕೂಡ ನಮಗೆ ಆದಿಜಾಂಬವನ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಸ್ನೇಹಿತರೆ, ಮಹಾಕಾವ್ಯವಾದ ಮಹಾಭಾರತದಲ್ಲಿ ಜಾಂಬವಂತನನ್ನು ಜಾಂಬವತಿಯ ತಂದೆ ಎಂದು ಪರಿಚಯಿಸಲಾಗಿದೆ. ಭಾಗವತ ಪುರಾಣ ಮತ್ತು ಹರಿವಂಶವು ಅವರನ್ನು ಕರಡಿಗಳ ರಾಜ ಎಂದು ಕರೆಯುತ್ತದೆ. ದ್ವಾಪಾರ ಯುಗದ ಸಮಯದಲ್ಲಿ ಸೂರ್ಯದೇವನ ಬಳಿ ಒಂದು ವಿಶೇಷವಾದ ಮಣಿ ಇರುತ್ತೆ. ಆ ಮಣಿಯ ಹೆಸರು ಶಮಂತಕ ಮಣಿ. ಈ ಶಮಂತಕ ಮಣಿಯನ್ನು ಸೂರ್ಯದೇವ ಕುಲಿನ ಸತ್ರಜಿತನಿಗೆ ವರವಾಗಿ ಕೊಡ್ತಾನೆ. ಸತ್ರಜಿತ್ ಈ ಮಣಿಯನ್ನು ತಂದು ಸುಖಭೋಗಗಳಿಂದ ಜೀವನವನ್ನು ನಡೆಸ್ತಾ ಇರ್ತಾನೆ. ಇದನ್ನ ಕಂಡ ಕೃಷ್ಣ ಪರಮಾತ್ಮ ಇದನ್ನು ತನ್ನ ತಾತನಾದ ಉಗ್ರಸೇನ, ಇವರು ಮಥುರಾದ ರಾಜರಾಗಿರ್ತಾರೆ, ಅವರಿಗೆ ಕೊಡೋಕೆ ಹೇಳ್ತಾನೆ. ಇದನ್ನು ನಿರಾಕರಿಸಿದ ಸತ್ರಜಿತ್ ತನ್ನ ತಮ್ಮನಾದ ಪ್ರಸೇನನಿಗೆ ಇದನ್ನು ಕೊಟ್ಟು ಒಂದು ಸ್ವಲ್ಪ ದಿನ ನಾಪತ್ತೆ ಆಗಿರುವಂತೆ ಕಳಿಸ್ತಾನೆ. ಪ್ರಸೇನಜಿತ್ ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಅವನನ್ನು ಒಂದು ಸಿಂಹ ಕೊಂದು ಆ ಮಣಿಯನ್ನು ಎತ್ಕೊಂಡೋಗಿ ಜಾಂಬವನ ಗುಹೆಯನ್ನ ಸೇರ್ಬಿಡುತ್ತೆ. ಜಾಂಬವ ಸಿಂಹವನ್ನು ಕೊಂದು ಆ ಮಣಿಯನ್ನು ತನ್ನ ಮಗನಿಗೆ ಆಟವಾಡಕ್ಕೆ ಕೊಟ್ಬಿಡ್ತಾರೆ. ಇದರಿಂದ ಮಥುರಾದಲ್ಲಿ ಜನರೆಲ್ಲ ಶ್ರೀಕೃಷ್ಣನೇ ಆ ಮಣಿಯನ್ನು ಕದ್ದಿರೋ ಕಳ್ಳ ಅಂತ ಆಪಾದನೆ ಹೊರಿಸ್ತಾರೆ. ತನ್ನ ಆಪಾದನೆಯನ್ನ ಕೃಷ್ಣ ಸಾಬೀತುಪಡಿಸಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಆ ಸಿಂಹದ ಜಾಡು ಹಿಡಿದು ಶ್ರೀಕೃಷ್ಣ ಜಾಂಬವಂತನ ಗುಹೆಯನ್ನ ಸೇರ್ತಾನೆ. ಜಾಂಬವನ ಗುಹೆಯಲ್ಲಿ ಸುಮಾರು 28 ದಿನಗಳ ಕಾಲ ಕೃಷ್ಣ ಮತ್ತು ಜಾಂಬವನ ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಇಬ್ರು ಸುಸ್ತಾಗಿ ಕೂತು ಬಿಡ್ತಾರೆ. ಸುಸ್ತಾಗಿ ಕೂತಾಗ ಜಾಂಬವ ಕೃಷ್ಣನ ಕಡೆಗೆ ಸರಿಯಾಗಿ ನೋಡ್ತಾನೆ. ಈತ ಬೇರೆ ಯಾರೂ ಅಲ್ಲ, ತನ್ನ ತ್ರೇತಾಯುಗದ ಹಿತೇಶಿಯಾಗಿದ್ದ ಶ್ರೀರಾಮನೆಂದು ಅವನಿಗೆ ಅರ್ಥ ಆಗುತ್ತೆ. ಆ ನಂತರ ಜಾಂಬವ ಯುದ್ಧವನ್ನು ಅಲ್ಲಿಯೇ ನಿಲ್ಲಿಸಿ ಶ್ರೀಕೃಷ್ಣನಿಗೆ ಆ ಶಮಂತಕ ಮಣಿಯನ್ನು ಕೊಟ್ಟು ಹಾಗೂ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಕೊಡ್ತಾರೆ. ಈ ಜಾಂಬವನ ಮಗಳ ಹೆಸರು ಜಾಂಬವತಿ. ಈಕೆ ಶ್ರೀ ಲಕ್ಷ್ಮಿಯ ಅವತಾರವಾಗಿ ಹುಟ್ಟಿರ್ತಾರೆ. ಈಕೆಯನ್ನು ಕೃಷ್ಣನ ಕಿರಿಯ ಹೆಂಡತಿಯಾಗಿ ಮದುವೆ ಮಾಡಿಕೊಡಲಾಗುತ್ತೆ. ನಂತರ ಜಾಂಬವನ ಮಕ್ಕಳಿಂದ ಹಾಗೂ ಅವರ ಮೊಮ್ಮಕ್ಕಳಿಂದ ಅವರ ಒಂದು ಸಮಾಜವೇ ಸೃಷ್ಟಿಯಾಗುತ್ತೆ. ಇವರ ಒಂದು ಸಮಾಜಕ್ಕೆ ಮಹಾ ಆದಿಗರು ಅಂತ ಕರಿತಾ ಇದ್ರು. ಆದ್ರೆ ಈಗ ನಾವು ಇವರನ್ನು ಮಾದಿಗ ಸಮಾಜ ಅಂತ ಕರಿತೇವೆ. ಸ್ನೇಹಿತರೆ, ಈ ಮಾದಿಗರ ಮೂಲ ಪುರುಷನ ಬಗ್ಗೆ ಒಂದಿಷ್ಟು ತಿಳಿದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಈ ಮಾದಿಗ ಸಮಾಜದ ಬಗ್ಗೆ ಸಂಪೂರ್ಣ ವಿಡಿಯೋ ಬೇಕಾದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಅವರ ಬಗ್ಗೆ ಒಂದು ಸಂಪೂರ್ಣವಾದ ಇತಿಹಾಸವನ್ನ ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೇನೆ. ಸ್ನೇಹಿತರೆ, ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತು.